ಶಾಸಕ ಎಚ್.ಕೆ. ಪಾಟೀಲ್ಗೆ ತಪ್ಪಿದ ಸಚಿವ ಸ್ಥಾನ. ಗದಗ ಜಿಲ್ಲಾಧಿಕಾರಿಗಳ ಮುಂದೆ ತಮ್ಮ ಮನವಿ ಸಲ್ಲಿಕೆ. ಗದಗ ಬೆಟಗೇರಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರ ಸಾಮೂಹಿಕ ರಾಜೀನಾಮೆ. ಕಾಂಗ್ರೆಸ್ ಸದಸ್ಯರು ಸಮೂಹಕ್ಕೆ ರಾಜೀನಾಮೆ ಡಿಸಿಗೆ ಸಲ್ಲಿಕೆ. ನಗರಸಭೆ ಕಾಂಗ್ರೆಸ್ ಸದಸ್ಯರಿಂದ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಡಿಕೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರು ಅವರಿಗೆ ಸಚಿವ ಸ್ಥಾನ ನೀಡ್ತಾರೆ. ಉತ್ತರ ಕರ್ನಾಟಕದ ಪ್ರಭಾವ ನಾಯಕ ಎಚ್.ಕೆ. ಪಾಟೀಲ್ ಸಚಿವ ಅನ್ಯವಾಗಿದೆ ಎಂದು ಕಿಡಿ ಗದಗ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಕಿಡಿ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಮುಖಂಡರು. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಪವರ್ ಟಿವಿ, ಗದಗ. ಸ್ಟ್ರೈಕ್ ಮಾಡಿ ವ್ಯಕ್ತಿ ಅಂತ ಸ್ಟ್ರೈಕ್ ಮಾಡಿ ಸಚಿವ ಸ್ಥಾನ ಕೊಡುವಂತ ವ್ಯಕ್ತಿ ಅಲ್ಲ. ಒಂದು ದೊಡ್ಡ ನಾಯಕ ಒಬ್ಬೊಬ್ಬರು ಕೊಟ್ಟು ತೆಗೆದು ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲ ಇಲ್ಲೇ ಒಂದು ಅಂಗವನ್ನ ದೇಹದ ಅಂಗವನ್ನ ತಗೊಂಡಾರ ನಮ್ಮ ಎಚ್.ಕೆ. ಪಾಟೀಲ್ ಕೊಳ್ಳಾರ್ದಕ್ಕ. ಅದು ಇದು ಸರ್ಕಾರ ಅಂಗವಿಕಲ ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ನಾವು ಅಭ್ಯರ್ಥಿಯಾಗಿ ದುಡಿಯಕ್ ನಮ್ಗೆ ಇಷ್ಟ ಇಲ್ಲ. ನಮ್ ಸಾಹೇಬ್ ಬಾಳ ಅನ್ಯಾಯ ಮಾಡ್ರೆ, ಹಂಗಾಗಿ ನಾವು ರಾಜೀನಾಮೆ ಕೊಡಕ್ ಸಿದ್ಧರಾಗಿ. ಗುಡಿಯಾಗ ದೇವರಿಲ್ಲ, ನಾವು ಪೂಜಾರಿಗಳು ಏನ್ ಮಾಡಿದ್ರೆ ಅದಕ್ಕೆ ನಾನು ಮನ ನೊಂದು ರಾಜೀನಾಮೆ ನೀಡುತ್ತೀನಿ. ರಾಜಕಾರಣದೊಳಗೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಅದರೊಳಗೆ ಒನ್ ನಂಬರು. ಅವರೇ ಇಲ್ಲದಂತಂದ್ರೆ ನಾವ್ಯಾಕೆ ನಗರಸಭೆ ನಾಮಿನೇಷನ್ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ. ಮುಲ್ಲಾ ಉಪನಾಯಕರು ಗದಗ ಬಿಡಿಗಿರಿ ಎಚ್.ಕೆ. ಪಾಟೀಲ್ ಸಾಹೇಬರು 1989 4 ಸಲ MLC ಆಗ್ಯಾರ, 3 ಸಲ MLA ಆಗ್ಯಾರ. ಸಾಕಷ್ಟು ಹೋರಾಟ ಮಾಡ್ಯಾರ ಈ ರಾಜ್ಯ ಬಗ್ಗೆ, ಈ ದೇಶ ಬಗ್ಗೆ. ಇಂಥ ಪಕ್ಷಕ್ಕೆ ಜನರು ದುಡ್ಡ ಅಂತ ಎಚ್.ಕೆ. ಪಾಟೀಲ್ಗೆ ಪಕ್ಷದವರು ಭಾಳ ನಿರ್ಣಯ ಮಾಡ್ಯಾರ. ಇದು ಭಾಳ ತಪ್ಪು ಮಾಡ್ಯಾರ, ಭಾಳ ಅನ್ಯಾಯ ಮಾಡ್ಯಾರ. ಮುಂದೆ ಎಚ್.ಕೆ. ಪಾಟೀಲ್ ಅನುಕೂಲ ಅಂತೇಳಿ ನಾವು ರಾಜೀನಾಮೆ ಕೊಟ್ಟರು ಅಂತೇಳಿ ಸಾಹೇಬ್ರಿಗೆ ಸ್ಟ್ರೈಕ್ ಮಾಡಿ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಅಷ್ಟು ಸಣ್ಣವರೆಲ್ಲರೂ ದೊಡ್ಡ ವ್ಯಕ್ತಿ ಅದ, ಒಂದು ದೊಡ್ಡ ನಾಯಕ ಉತ್ತರ ಕರ್ನಾಟಕ ದೊಡ್ಡ ಅನ್ಯಾಯ ಆಗಿದೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ. ನಮ್ಗೆ ಮನಸ್ಸು ಭಾಳ ಬೇಸರ ಆಗೈತಿ. ನಾವು ಇವತ್ತೊಂದು ದಿವಸ ನಗರಸಭೆ ಸದಸ್ಯರಿಗೆ ರಾಜೀನಾಮೆ ಕೊಡ್ತೀವಿ. ನಿಷ್ಠಾವಂತ ರಾಜಕಾರಣಿಯವರಿಗೆ ಸ್ಥಾನಮಾನ ಇಲ್ಲ ಅಂದ್ರೆ ಆ ನಾನು ವಾರ್ಡ್ ನಂಬರ್ 20 ಶ್ರೀಮತಿ ಪರ್ವೀನ್ ಬಾನು ಅಬ್ದುಲ್ ಮುನಾಫುಲ್ಲಾ ನಾವು ರಾಜೀನಾಮೆ ಕೊಡೋ ಕಾರಣ ಏನಂದ್ರೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸರ್ 35 ವಾರ್ಡ್ನ ಒಳಗೆ ಜಾಸ್ತಿ ಅನುದಾನ ಕೊಟ್ಟರೆ ಅವ್ರಿಂದ ನಾವು ವಾರ್ಡ್ನಾಗ ಕೆಲಸ ಮಾಡೀವಿ. ಅವ್ರು ಇಲ್ಲದೆ ನಮ್ಮ ಎದುರು ನಮ್ಮ ಕೆಲಸ ಮಾಡೋಕೆ ನಮ್ಗೆ ಮನಸ್ಸಿಲ್ಲ. ಆದ ಕಾರಣ ಶ್ರೀಮತಿ ಪರ್ವೀನ್ ಬಾನು ಅಬ್ದುಲ್ ಮುನಾಫ್ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ. ಸಚಿವರ ಸ್ಥಾನಕ್ಕೆ ಇಲ್ಲಾಂದ್ರೆ ನಾವು ರಾಜೀನಾಮೆ ಭಾಳ ಅವ್ರಿಗೆಲ್ಲ ನಾವು ರಜೆ ಮಾಡ್ತಿಲ್ಲ. ಸರ ನಮ್ಮ ಕೈ ಮುಗಿದು ಇವತ್ತಿನ ದಿವಸ ನಮ್ಮ ಶಾಸಕರಾದ ಎಚ್.ಕೆ. ಪಾಟೀಲ್ ಸಾಹೇಬರು ಪ್ರಾಮಾಣಿಕತೆ ಬೆಲೆಯಿಲ್ಲದೆ ಈ ಪಕ್ಷದಲ್ಲಿ ಈ ಎಣ್ಣೆ ಹಂತದಲ್ಲಿ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ನಮಗೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖ್ಯವಾಗಿ ಸ್ವಇಚ್ಛತೆ ನಾವು ಈಗ ನಮ್ಮ ನಾಮಿನೇಟೆಡ್ ಸದಸ್ಯರು ಮಾಡಿದಂಥ ನಮ್ಮ ಸಾಹೇಬರಿಗೆ ನಾವು ರಾಜೀನಾಮೆ ಕೊಟ್ಟು ಮುಂದೆ ಬರ್ತಕ್ಕಂಥ ದಿನಗಳು ಒಳ್ಳೆಯದಾಗಲಿ ಅಂತ ನಾವು ಅವ್ನು ಸರ್ ಪಾರ್ಟಿ
ಪ್ರಥಮ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತಗೊಂಡು ಈ ಸಲನೂ ಸಹಿತ ಅವರು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿ ಕಾನೂನು ಮಂತ್ರಿ ಆದಾಗ ಪ್ರವಾಸೋದ್ಯಮ ಇಲಾಖೆ ಗೊತ್ತಿದ್ರು ಸರ್ ಈ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು ಪ್ರವಾಸೋದ್ಯಮ ಇಲಾಖೆ 2 ವರ್ಷದೊಳಗೆ ಒಂದು ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇತ್ಯರ್ಥ 2 ವರ್ಷ ಅಪ್ಲೈ ಮಾಡೋದು ಅಂತ ಮತ್ತು ಇಂಥ ಒಂದು ಒಳ್ಳೆಯ ಹೆಸರು ತರುವಂಥ ಒಬ್ಬ ದಕ್ಷ ಪ್ರಾಮಾಣಿಕ ಆಡಳಿತಗಾರರಿಗೆ ಸಚಿವ ಸಂಪುಟ ಅವಕಾಶ ಸಿಗೋದ್ರೆ ನಮ್ಗೆಲ್ಲರಿಗೂ ಬಹಳ ನೋವಾಗಿದೆ. ಆಮೇಲೆ ಏನೋ ಗೊತ್ತಾ ಸರ್ ವಿಶೇಷ ಸರ್ ಉತ್ತರ ಕರ್ನಾಟಕ ಗೊತ್ತಾ ಸರ್ 31 ಜಿಲ್ಲೆ ಪಕ್ಷ ಸರ್ ಕಾರ್ಯಕರ್ತರಿಗೆ ಪಕ್ಷ ಇವತ್ತು ನಿಷ್ಠಾವಂತ ಒಬ್ಬ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮನೆ ಮಾಡ್ಕೊಂಡ್ರು ಅಂದ್ರೆ ಸರ್ ವಯಸ್ಸಾಕ ಅವರಷ್ಟು ಕೊಡುಗೆ ಪಕ್ಷಕ್ಕೆ ಯಾರು ಮಾಡಿಲ್ಲ ಸರ್ ಯಾರು ಮಾಡಿಲ್ಲ ಮೊನ್ನೆ ಕಾಂಗ್ರೆಸ್ ಸಂದರ್ಭದಲ್ಲಿ ಸರ್ ಅವ್ರ ತಂದೆ ಕಾಳಿಗೆ ಸರ್ ಕೆ ಎಚ್ ಪಾಟೀಲ್ ಆಮೇಲೆ ಡಿ ಆರ್ ಪಾಟೀಲ್ ಸಾಹೇಬ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ಸರ್ ವಯಸ್ಸಾಕ ಕೆ ಎಚ್ ಪಾಟೀಲ್ರಿಗೆ ಮುಖ್ಯಮಂತ್ರಿ ಜನ ಸೇವ್ ಮಾಡಿದ್ರು ಅವ್ರಿಗೂ ಅನ್ಯಾಯ ಮಾಡಿದ್ರು ಸರ್ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ 4 ಸಲ ಅನ್ಯಾಯ ಮಾಡಿದ್ರು ಇದ್ದಂಥ ಮಂತ್ರಿಯನ್ನು ತೆಗೆದು ಬೇರೆ ಬೇರೆ ಮಂತ್ರಿಗಳು ಸ್ಥಾನ ಮಾಡ್ಕೊಡ್ತಾರೆ ಸರ್ ಸರ್ ಇವ್ರಿಗೆ ಬುದ್ಧಿಜೀವಿಗಳಿಗೆ ರಾಷ್ಟ್ರ ಮಾಡೋದು ಯಾರು ಇಲ್ಲ ಸರ್ ಆಮೇಲೆ ಸರ್ ಇವ್ರ ಮೇಲೆ ಒಂದು ಕಪ್ಪು ಚಿಕ್ಕ ಇಡೀ ರಾಜ್ಯದಾಗ ಯಾರ್ಯಾರು ಸರ್ ಒಂದು ಕಪ್ಪು ಚಿಕ್ಕಿಲ್ಲ ಒಂದು ಮನುಷ್ಯ ಸರ್ ರಾಜಕಾರಣ ಮಾಡ್ಬೇಕಂದ್ರೆ ಈಗ ವಿಶೇಷವಾಗಿ ಅದು ಈಗಿನ ತೀರ್ಮಾನ ಸರ್ ಅಂತ ಮನುಷ್ಯ ಇವರು ಸಚಿವ ಸಂಪುಟ ತೆಗೆದಾಕ್ತಾರೆ ಉದ್ದೇಶ ಮಗ್ಗ ಕೊಡ್ತಾರೆ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮಗ್ಗ ಕೊಡ್ತಾರೆ ಇವರು ಅಲ್ಲೆಲ್ಲ ತಾತ ಲೀಡರ್ಗಳು ತೊಗೊಂಡ್ಬಿಡ್ತಾರೆ ಕರ್ನಾಟಕಕ್ಕೆ ಅನ್ಯಾಯ ಶಂಭು ಇಲ್ಲ ಸರ್ ನಮ್ಗಪ್ಪ ಸರ ನಮ್ಗೆ ನಮ್ಮ ಸಾಹೇಬ್ರ ಇರ್ಲಿಕ್ಕೆ ನಾವು ತೊಗೊಂಡಿಲ್ಲ ಸರ್ ಅಧಿಕಾರ ನಮ್ಮ ಸಾಹೇಬ್ರ ಅಧಿಕಾರ ಇಲ್ಲ ನಾವು ಅಧಿಕಾರ ತೊಗೊಂಡು ನಾವೇ ಮಾಡಬೇಕು ಅದಕ್ಕೆ ಸರ್ ನಾವು ನಮ್ಮ ಸದಸ್ಯ ರಾಜೀನಾಮೆ ಕೊಡೋಕೆ ಸಾಹೇಬ್ರ ದಯವಿಟ್ಟು ಸರ್ ನಮ್ಮ ಶಂಭು ಇಲ್ಲಿ ಬರ್ತೇನೆ ನಾನು ಸರಿ ಇಲ್ಲ ಹಾಕ್ತೀನಿ ಅಂತ ಸಭಾಪತಿ ಆದ್ರೆ ಆಲ್ರೆಡಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಏನಾರ ಒಂದು ನಮಗೆ ಸ್ಥಾನ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಉತ್ತರ ಕರ್ನಾಟಕ ಚಲೋ ಆಗುತ್ತೆ ಮುಂದೆ ಬರುವ ಚುನಾವಣೆ ಒಳಗೆ ನಾವು ಬಹಳ ಕಷ್ಟ ಎದುರಿಸಬೇಕಾಗುತ್ತೆ ಉದ್ದೇಶ ಸಾಹೇಬ್ರ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸಹಾಯ ಮಾಡೋದು ಅವರು ಕೇವಲ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸಾಹೇಬರು ಅವ್ರು ಇಷ್ಟ ಸರ್ ಕಾಂಗ್ರೆಸ್ ಪಕ್ಷ ಅಲ್ಲ ಎಲ್ಲಾ ಜನ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಸರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮ ಪ್ರಧಾನ ಮಂತ್ರಿ ಮಾಡಾಕ ಡಿ ಕೆ ಶಿವಕುಮಾರ್ ಸಾಹೇಬರು ಮಂಡ್ಯ ಮೈಸೂರು ಬೆಂಗಳೂರು ಮಾಡಾಕ ಅವ್ರು ಅಚ್ಚುಕಟ್ಟಾಗಿ ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಮಗಳು ಘೋಷಣೆ ನೋಡಾಕ ಬಹಳ ಕಾಳಜಿ ಐತೆ ಆದ್ರೆ ಉತ್ತರ ಕನ್ನಡ ಕಾಳಜಿ ಇಲ್ಲ ಉತ್ತರ ಕನ್ನಡ ಬರಗಾಲ ಪ್ರದೇಶ ಸರ್ ಇಲ್ಲಿ ಯಾವುದೇ ಡ್ಯಾಮ್ಗಳಿಲ್ಲ ಯಾವುದೇ ನೀರಾವರಿ ಸೌಲಭ್ಯ ಸರ್ ಎಲ್ಲ ಅಭಿವೃದ್ಧಿ ನಮ್ಮ ನಾಯಕ ಎಚ್ ಕೆ ಪಾಟೀಲ್ ಸಾಹೇಬ್ ಒಬ್ಬರ ಸರ್ ಈಗ ಅವ್ರ ನಾಟಕ ಕಳ್ಸ್ಕೊಂಡ್ರಿ ಇವರು ಅವ್ರ ಉದ್ದೇಶ ಸರ್ ಇವರು ಅದಕ್ಕೆ ನಾನು ಸರ್ ಮುಂಬರುವ ದಿನಗಳಲ್ಲಿ ಪ್ರತ್ಯೇಕ ರಾಜ್ಯವನ್ನು ಮಾಡಬೇಕು ಅಂತ ಒತ್ತಾಯ ಮಾಡಬೇಕು ಸರ್.